ರಾಧಿಕಾ ಅಂದರೆ ನೀವೇನಾ? ಹೌದು, ನಾನು ನನ್ನ ಗಂಡನ ನೋಡಬೇಕು. ಹೊರಗಡೆ ಇದ್ದವರು ಇಲ್ಲಿ ಕಳಿಸಿದ್ರು, ಅದಕ್ಕೆ ಬಂದೆ. ಗೊತ್ತಾಯ್ತು, ಇದುವರೆಗೂ ಆ ವ್ಯಕ್ತಿ ಕಡೆಯವರು ಯಾರು ಬಂದಿಲ್ಲ, ನೀವೇ ಮೊದಲನೇವರು. ಅವ್ರು ಎಲ್ಲಿದ್ದಾರೆ ಈಗ? ಅವ್ರ ಬೆಡ್ ಯಾವುದು? ಅದೇ. ಮತ್ತೆ ಅವರೆಲ್ಲಿ ಹೋದ್ರು? ಚಿಕಿತ್ಸೆಗೆ ಅಂತ ಕರ್ಕೊಂಡೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ, ಕುತ್ಕೊಳ್ಳಿ. ಅಮ್ಮ 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 ಇಲ್ಲಿ ನೋಡಿ. ಅಮ್ಮ, ರಾಧಿಕಾ ಎಲ್ಲೂ ದೂರ ಹೋಗಿಲ್ಲ. ಈ ವಿಷಯ ನಮಗೆ ಗೊತ್ತಾದಾಗೆ ರುಕ್ಮಿಣಿ ಮನೆಯವರಿಗೆ ಗೊತ್ತಾದ್ರೆ ರಾಧಿಕಾ ಸೇಫ್. ಏನ್ ಮಾಡೋದು? ಅಮ್ಮ, ರಾಧಿಕಾ ಹೋಗೋ ಜಾಗ ನನಗೆ ಗೊತ್ತು. ಅವಳು ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ಅವಳು ಆರಾಮಾಗೇ ಇದ್ದಾಳೆ. ನಮ್ಮ ಉದ್ದೇಶ ಈಡೇರ್ಲಿ ಅಂತ ಅವಳು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ವಿ. ಉದ್ದೇಶ ಈಡೇರ್ತಾ ಇಲ್ಲ. ಅದ್ರ ಬದಲಾಗಿ ನಾವು ಮಾಡಿದ ಕೆಟ್ಟ ಕೆಲಸ ಎಲ್ಲ ಆಚೆಗೆ ಬಂತು. ಆದ್ರಿಂದ ನಾವಿನ್ನೂ ಬೈದಲ್ಲಿ ಬದುಕ್ತಿದೀವಿ. ಇನ್ನು ಮುಂದೆ ಕೂಡ ಬೈದಲ್ಲೇ ಬದುಕ್ತೀವಿ. ಇಲ್ಲಮ್ಮ, ವಿಶು ರಾಧಿಕಾ ಸತ್ತ ಸುದ್ದಿ ನಮ್ಗೆ ಇನ್ನೂ ಬಂದಿಲ್ಲ. ನೋಡಿ ಆ ಫೋಟೋ ನೋಡಿ ಅವಳು ಎಷ್ಟು ಆರಾಮಾಗಿದ್ದಾಳೆ ಅಂತ. ಅವಳಿಗೆ ನಾವೇನಾದ್ರೂ ಮಾಡಲೇಬೇಕು. ಶಾಂತನು, ರಾಧಿಕಾ ಗರ್ಭಿಣಿ ಹೆಂಗಸು. ಅವಳು ದಿನಕ್ಕೆ 5 ಕಿಲೋಮೀಟರ್ಗಿಂತ ಹೆಚ್ಚಾಗಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವಳು ಇಲ್ಲೇ ಎಲ್ಲೋ ನಮ್ಮ ಹತ್ತಿರದಲ್ಲೇ ಇದ್ದಾಳೆ. ಈ ಬಲಿಯಿಂದ ಅವಳು ಬಚಾವಾಗಿದ್ದಾಳೆ ಅಂದರೆ ಅವಳನ್ನು ರಕ್ಷಿಸೋದಕ್ಕೆ ಯಾರೋ ಇದ್ದಾರೆ ಅಂತಾಯ್ತು. ನೋಡು, 1-2 ದಿನ ನೀನು ಸುಮ್ಮನಿರು. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನೀವು ಹೇಳ್ತಿರೋದು ನೋಡಿದರೆ ಗೋಕುಲಪುರ ಅಂತ ಒಂದು ಊರು ಇದೆ. ಅಲ್ಲಿ ಒಂದು ಆಶ್ರಮ ಇದೆ.
ಆ ಆಶ್ರಮದಲ್ಲಿ ತುಂಬ ರೋಗಿಗಳಿಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಅಲ್ಲಿ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಏನಾಯಿತು? ನೀರು ತೊಗೊಂಬರ್ತೀನಿ ರೀ. ಹೇ ದೇವ್ಕಿ, ನೋಡಿಲಿ, ಇಲ್ಲಿ ನೋಡಿಲಿ, ಕೂತ್ಕೋ. ಯಾಕೆ ದೇವ್ಕಿ, ಯಾಕೆ ಕಳ್ತಾ ಇದೆಯಾ? ಏನಾಯ್ತು ಹೇಳು. ಯಾಕೋ ಒಂಥರ ಸಂಕಟ ಆಗ್ತಾ ಇದೆ ರೀ. ಹೇಳಕ್ಕೂ ಆಗ್ತಾ ಇಲ್ಲ, ಅನುಭವಿಸಕ್ಕೂ ಆಗ್ತಾ ಇಲ್ಲ. ದೇವ್ಕಿ, ದೇವ್ಕಿ, ಧೈರ್ಯ ತಗೋ. ನೋಡು, ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಇದು ನನ್ನ ನಂಬಿಕೆ. ಆ ನಂಬಿಕೆಯಿಂದಾನೇ ನಾನು ಇದುವರೆಗೂ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನ್ನ ಮಗಳಿಗಾಗಿ ಕಾಯ್ತಾ ಇದ್ದೀನಿ. ನನ್ನ ಕೂಸು ಬರ್ತಾಳೆ, ಅವಳಿಗೆ ಏನೂ ಆಗೋದಿಲ್ಲ ದೇವ್ಕಿ, ಧೈರ್ಯವಾಗಿರು. ನೀವು ನನ್ನ ಸಂಕಟ ಅರ್ಥ ಆಗ್ತಾ ಇಲ್ಲ ರೀ. ಇದು ತಾಯಿ ಕರಳು, ತಾಯಿ ಸಂಕಟ. ರಾಧಿಕಂಗೇನೋ ತೊಂದರೆ ಆಗಿದೆ. ಅವಳು ಯಾವ್ದೋ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಏನಾದ್ರೂ ಮಾಡಿ ನನ್ನ ಮಗಳನ್ನ ಹುಡುಕ್ಸ್ರಿ. ರುಕ್ಮಿಣಿ ಅವ್ರಿಗೊಂದು ಫೋನ್ ಮಾಡಿ, ಪೊಲೀಸರಿಂದ ಏನಾದ್ರೂ ಸುದ್ದಿ ಬಂತ ಅಂತ ಕೇಳ್ರಿ. ದೇವ್ಕಿ, ಈ ದೇವ್ರು ನನಗೆ ಯಾಕೆ ಕಷ್ಟ ತಂದಿಟ್ಟ ದೇವ್ಕಿ? ಆ ನನ್ನ ಮಗಳಿಗೋಸ್ಕರ ಈ ತಂದೆ ಅದನ್ನು ಏನು ಮಾಡೋ ಸ್ಥಿತಿನಲ್ಲಿಲ್ಲ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ಗೇನು ಮಾಡಲಿ ಹೇಳು. ನೋಡಿ, ತಂದೆ ಆಗಿ ನೀವೇನ್ ಮಾಡ್ತಿರೋ ಬಿಡ್ತಿರೋ, ತಾಯಿಯಾಗಿ ನಾನಂತೂ ನನ್ನ ಮಗಳನ್ನ ಕಾಪಾಡ್ಕೋತೀನಿ. ದೇವ್ಕಿ, ದೇವ್ಕಿ, ಬದುಕು ಕೊಟ್ಟ ದೇವನು ಅಪಾಯವನ್ನು ಕೊಡ್ತಾನೆ. ಅಪಾಯವನ್ನು ಕೊಟ್ಟು ಆಸರೆಯನ್ನು ನೀಡ್ತಾನೆ. ಎಲ್ಲಿಗೆ ಹೊರಟಿದ್ದೀಯಾ? ಸಾಯೋಕೆ. ಪ್ರಶಸ್ತವಾದ ಸ್ಥಳವೊಂದನ್ನು ತೋರಿಸುತ್ತೇನೆ. ಸಾಯುವುದಕ್ಕೆ ಬರ್ತೀಯಾ? ನನ್ನ ಬದುಕು ನನ್ನ ಸಾವು ನಾನೇ ಹುಡುಕೋತೀನಿ. ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ಹೋಗು. ಒಮ್ಮೆ ಜನ್ಮ ತಾಳಿದ ಮೇಲೆ ಸಾವು ಕೂಡ ಸುಲಭವಲ್ಲ. ನೀನು ಹುಡುಕುತ್ತಿರುವವನು ನಿನ್ನ ಎದುರಿಗೆ ಬರುತ್ತಾನೆ. 3 ಹಗಲು 3 ರಾತ್ರಿ ಕಳೆಯಬೇಕು. ಆದರೆ ನೋಡುವ ಕಣ್ಣು
ನಿನಗೆ ಬೇಕು. ನಾನು ಯಾರನ್ನೋ ಹುಡುಕ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಯ್ತು. ಹರೇ ಕೃಷ್ಣ 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 ಹರೇ ಕೃಷ್ಣ. ಯಾರು ನೀವೆಲ್ಲ? ನಾನು ಇಲ್ಲಿಗೆ ಹೇಗೆ ಬಂದೆ? ನಾವು ಆಶ್ರಮಕ್ಕೆ ಬರ್ತಿರುವಾಗ ನೀವು ದಾರಿಲಿ ತಲೆ ಸುತ್ತ ಬಿದ್ದಿದ್ರಿ. ಹಾಗೆ ಬಿಡೋಕ್ಕಾಗತ್ತಾ? ಗರ್ಭಿಣಿ ಬೇರೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಯಾರು ನೀವು? ಯಾವ ಊರು? ಇಲ್ಲಿಗೆ ಬಂದಿದ್ದೀರಾ? ನೀವು ಆಶ್ರಮಕ್ಕೆ ಬರ್ತಿದ್ರಾ? ನಾನು ನನ್ನ ಕೃಷ್ಣನ್ ಹುಡುಕ್ತಾ ಇದ್ದೆ. ನೀವ್ಯಾಕೆ ನಾನು ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಬಿಡಿ ನಾನು ನನ್ನ ಕೃಷ್ಣನ್ ನೋಡಬೇಕು. ಹರೇ ಕೃಷ್ಣ 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 ಹರೇ ಕೃಷ್ಣ. ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಹರೇ ಜಯ ಕೃಷ್ಣ ಮುಕುಂದ ಮುರಾರೇ. ಕೃಷ್ಣ ರಾಧಾ ಕೃಷ್ಣ ಜಯ ಹರಿ ಕೃಷ್ಣ ಶ್ರೀ ಹರಿ ಕೃಷ್ಣ ಪೂರ್ಣ, ಏನಾದರೂ ಗೊತ್ತಾಯ್ತೇನಪ್ಪ? ನಾನು ತುಂಬ ಹೊತ್ತು ಪೊಲೀಸ್ನವ್ರ ಹತ್ರ ಮಾತಾಡ್ದೆಮ್ಮ. ಶಾಸ್ತ್ರಿಗಳೇ ಧೈರ್ಯವಾಗಿರಿ, ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ, ಅವಳು ಬಂದೇ ಬರ್ತಾಳೆ ಅಂತ ಹೇಳಿದ್ರು. ನಾನು 4 ಸರ್ತಿ ಕೈ ಮುಗಿದು ಕೇಳಿದ್ದೀನಿ, ಸ್ವಾಮಿ ನನಗೆ ಬೇರೆ ಯಾರೂ ದಿಕ್ಕಿಲ್ಲ, ನೀವೇ ಅಂತ. ನೋಡೋಣ ಏನು ಮಾಡ್ತಾರೋ. ಒಟ್ಟಲ್ಲಿ ಆ ದೇವ್ರ ಕಂಡ್ಬಿಟ್ಟು ನೋಡ್ಬೇಕಷ್ಟೆ.
ತುಂಬಿದ ಬಸ್ರಿ. ಈ ಸ್ಥಿತಿನಲ್ಲಿ ಆ ಮಗು ಎಲ್ಲಿ ಹೋಗಿದ್ದಾಳೋ, ಯಾವ ಸ್ಥಿತಿಲಿದ್ದಾಳೋ, ಎಲ್ಲೆಲ್ಲಿ ಅಲಿತಾ ಇದ್ದಾಳೋ ಆ ದೇವರೇ ಬಲ್ಲ. ಆ ರುಕ್ಮಿಣಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ರಾಧಿಕನ್ನ. ಅವರು ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಪಾಪ ನಮ್ಮ ರಾಧಿಕಾ ಏನೇನು ಹಿಂಸೆ ಅನುಭವಿಸ್ತಾ ಇದ್ದಾಳೋ. ಹಿಂಸೆ ಅಲ್ಲದೆ ಇನ್ನೇನ್ ದೇವ್ಕಿ, ಗಂಡ ಅಲ್ದವನ್ ಕೈಲಿ ತಾಳಿ ಕಟ್ಟಿಸ್ತೀವಿ ಅಂತ ನಾವೆಲ್ಲರೂ ಸರಿ ಎಷ್ಟು ಬಲವಂತ ಮಾಡಿದ್ವಿ. ಯಾವ ಹೆಣ್ಣು ತಾನೇ ಇದಕ್ಕೆ ಒಪ್ತಾಳೆ ಹೇಳು? ಎಲ್ಲರೂ ಸೇರಿ ನಾಟಕ ಮಾಡ್ತಾ ಇದ್ದಾರೆ, ಎಲ್ರೂ. ನಾನು ಅವನ ಮುಖ ನೋಡಿ ಮರಳಾಗಿದ್ನಲ್ಲ, ಏನ್ ಹೇಳಬೇಕು? ನೀವು ಮಾತ್ರ ಯಾಕೇರಿ? ನಾವು ಅವನನ್ನೆಲ್ಲ ನಂಬಿಟ್ಟಿದ್ವಲ್ಲ. ಪಾಪ ನನ್ನ ಕಂದ ರಾಧಿಕಾ ಎಷ್ಟು ಸಲ ಬಂದು ಹೇಳಿದ್ಲು, ಅಮ್ಮ ಅವನು ನನ್ನ ಗಂಡ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಗೋಗರಿದ್ಲು. ಆದ್ರೆ ನಾನು ಅವಳಿಗೆ ಬೈದ್ಬಿಟ್ಟೆ. ನೀನು ಬರೀ ಬೈದೆ, ನಾನು ಎಂಥ ಪಾಪಿ. ಆ ಮಗು ತೋಳು ಹಿಡಿದು ಮನೆಯಿಂದ ಆಚೆ ತಳ್ಬಿಟ್ನಲ್ಲ, ಒಬ್ಳೆ, ನನ್ನ ಮಗಳು ಒಬ್ಳೆ ಈ ಕೆಲಸ ಮಾಡೋದಿಲ್ಲ ಅಂತ ಗಟ್ಟಿಯಾಗಿ ನಿಂತವಳು. ಅದು ಅವಳಿಗೆ ತನ್ನ ಗಂಡನ ಮೇಲೆ ರೋಷ ಶ್ರದ್ಧೆ, ಅದಕ್ಕೆ ಅವಳು ಗೆದ್ಲು. ನಾವೆಲ್ಲರೂ ಸೋತ್ವಿ. ಈ ಶ್ರೀ ಅನ್ನೋ ಹುಡುಗ ಇಷ್ಟು ದಿನ ಎಲ್ಲಿದ್ದ? ಏನ್ ಮಾಡ್ತಾ ಇದ್ದ? ಇವರಿಗೆ ಇನ್ನೊಬ್ಬ ಮಗ ಇದ್ದಾನೆ ಅನ್ನೋ ವಿಚಾರನೇ ನಮಗೆ ಗೊತ್ತಿಲ್ವಲ್ಲ. ಮಾ, ಅದೊಂದು ಹಳೆ ಕಥೆ. ಅವ್ರಿಗೂ ಗೊತ್ತಿರ್ಲಿಲ್ವಂತೆ ಅವನೆಲ್ಲಿದ್ದ ಅಂತ. ಈಗ ಅವನನ್ನ ಹುಡುಕ್ಸಿ ಪತ್ತೆ ಮಾಡಿ ಬೇಕು ಅಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಯಾಕಂತೆ? ನಮ್ಮ ರಾಧಿಕಾಗ್ ಮೋಸ ಮಾಡೋದಕ್ಕಂತ ಅಲ್ಲ ರೀ. ಅದರಿಂದ ಯಾರಿಗೆ ಪ್ರಯೋಜನ ಇದೆ? ಆ ಹುಡುಗಂಗ್ ಮನಸ್ಸಾಕ್ಷಿನೇ ಇಲ್ವಾ? ತುಂಬಿದ ಬಸ್ರಿಗೆ ತಾಳಿ ಕಟ್ತೀನಿ ಅಂತ ಒಪ್ಕೊಂಡು ಬಂದಿದ್ದಾನಲ್ಲ. ಯುಕಿ, ಇದು ಅವರ ಸಂಸಾರದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ. ಅವರ ಸಂಸಾರದಲ್ಲಿ ಇದೆಲ್ಲ ಒಳ ಸುಳಿಗಳು, ಅದರಲ್ಲಿ ನಡೀತಿರೋ ಕೋಲಾಹಲ, ಅವ್ರ ಮನೆ ಕಚ್ಚಾಟ. ಆದ್ರೆ ಇದಕ್ಕೆ ಬಲಿಪುಷ ಆಗಿದ್ದು ಮಾತ್ರ ನಮ್ಮ ಮಗಳು. ಈಗ ಕರೆಸಿರೋದು ಯಾರವನ್ನ? ಅದು ನನಗೆ ಗೊತ್ತು. ಈ ಶ್ರೀನ ಯಾರು ಕರೆಸಿದ್ದಾರೆ, ಯಾತಕ್ಕೆ ಕರೆಸಿದ್ದಾರೆ, ಯಾವ ಉದ್ದೇಶ ಅವ್ರ ಮನಸ್ಸಲ್ಲಿದೆ, ಇದು ನನಗೆ ಗೊತ್ತು. ಕ್ಷಮಿಸಿ, ದಾರಿ ತಪ್ಪಿ ಬಂದ್ಬಿಟ್ಟೆ. ಎಲ್ಲೂ ಹೊರಟಿದ್ದೆ? ಕೃಷ್ಣನ ಸೇರೋದಕ್ಕೆ. ಸರಿಯಾದ ಜಾಗಕ್ಕೆ ಬಂದಿದ್ದೀಯಾ? ಇಲ್ಲ, ನಾನು ತಪ್ಪು ಜಾಗಕ್ಕೆ ಬಂದಿದ್ದೀನಿ. ನಾನು ಕೃಷ್ಣ ಇರೋ ಅಲ್ಲಿಗೆ ಹೋಗಬೇಕಾಗಿತ್ತು. ನಿನ್ನ ಕೃಷ್ಣ ಇಲ್ಲೇ ಇದ್ದಾನೆ. ಎಲ್ಲಿ? ಅಲ್ಲಿ